ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಬಂಧುಗಳೇ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಂಧುಗಳೇ, ಇವತ್ತು ಮತ್ತೊಂದು ವಿಶೇಷವಾದ ಅದ್ಭುತವಾದ ಆದಿಶಕ್ತಾತ್ಮಕ ಶ್ರೀ ತಾಯಿ ಚಾಮುಂಡೇಶ್ವರಿಯ ಸ್ವರೂಪವಾದ ಶ್ರೀ ಕಬ್ಬಾಳಮ್ಮನ ದರ್ಶನ ಮಾಡಿಸೋಕೆ ತಮ್ಮೆಲ್ಲನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಈ ತಾಯಿ ಕಬ್ಬಾಳಮ್ಮನ ಸನ್ನಿಧಾನ ಬರುವಂಥದ್ದು ಕನಕಪುರ ರಸ್ತೆಯ ಸಾತನೂರು ಗ್ರಾಮದ ಬಳಿ ಬರುತ್ತೆ. ಕಬ್ಬಾಳು ಗ್ರಾಮದಲ್ಲಿ ನೆಲೆಯಾಗಿ ನಿಂತಿರುವಂತಹ ಶ್ರೀ ತಾಯಿಯನ್ನು ಕಬ್ಬಾಳಮ್ಮ ಅಂತಲೇ ಇಲ್ಲಿನ ಭಕ್ತಾದಿಗಳು ಕರೆಯುತ್ತಾರೆ. ಸುತ್ತಮುತ್ತ 28 ಹಳ್ಳಿಗಳಿಗೂ ಈ ತಾಯಿ ಎಂದರೆ ಭಕ್ತರಿಗೆ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಭಕ್ತಿ. ಬಂಧುಗಳೇ, ಬನ್ನಿ, ನಾನಿನ್ನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಶ್ರೀ ತಾಯಿ ಆದಿಶಕ್ತಿ ಸ್ವರೂಪಳಾದ ಕಬ್ಬಾಳಮ್ಮನ ದರ್ಶನವನ್ನು ತಮ್ಮೆಲ್ಲರಿಗೂ ಮಾಡಿಸ್ತೀನಿ. ಹೋಗೋಣ, ಬನ್ನಿ ಬಂಧುಗಳೇ. ಶಿವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ? ಕರುಣೆ ಕಣಜವೇ ಕೊರಗಿ ನಿಂತರೆ ನನ್ನುಸಿರೆ ನನ್ನ ಕೊಂದಿದೆ. ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಯೇ ಮೊದಲಲ್ಲಿ, ಹೆತ್ತವಳು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಲ್ಲಿ. ಆರಾರಿರಾರೋ ಹಾಡು. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಒಂದು ವಿಶಿಷ್ಟವಾದ ಸನ್ನಿಧಾನದ ಜೊತೆಗೆ ಸಿಗ್ತೀನಿ ಬಂಧುಗಳೇ. ನೆನಪಿರಲಿ, ನಾನು ನಿಮ್ಮ ಪ್ರೀತಿಯ ಹರ್ಷ. ಇದು ಡೆಮೋಕ್ರಸಿ ನ್ಯೂಸ್ ಕನ್ನಡ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ. ನಮಸ್ಕಾರ ಬಂಧುಗಳೇ.